ಪಕ್ಷದಲ್ಲಿರ್ತಕ್ಕಂತಹ ಅವರ ಒಂದು ಕುಡಿಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದಿದ್ರೆ ಇವತ್ತು ಆ ರೀತಿ ಆಗ್ತಾ ಇರಲಿಲ್ಲ. ನೀವೇ ನೋಡ್ಬೋದು, 16 ವರ್ಷದ ಹೆಣ್ಣು ಮಗಳಿಂದ ಹಿಡಿದು 60 ವರ್ಷದ ಮಹಿಳೆಯರನ್ನು ಸೇರಿದಂತೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದು ಆತ. ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದು ಅಲ್ಲದೆ ಈ ದೇಶವನ್ನೇ ಬಿಟ್ಟು ಪರಾರಿಯಾಗಿದ್ನು. ಇದು ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಲೈಂಗಿಕ ಪ್ರಕರಣ ಅಂತ ಹೇಳಿ ನಿಮ್ಮದೇ ಮಾಧ್ಯಮಗಳು ಅವರು ವರದಿ ಮಾಡಿದ್ರು. ನಾವು ಅದನ್ನೇ ನೋಡಿದ್ವಿ. ಇವತ್ತೆಲ್ಲೋ ಒಂದು ಕಡೆ ಅವ್ರಿಗೆ ವಿರುದ್ಧವಾಗಿ ಕೋರ್ಟಲ್ಲಿ ತೀರ್ಪಾಗಿದೆ. ಇದು ಇಡೀ ಹೆಣ್ಣು ಮಕ್ಕಳು ಏನು ಈ ದೇಶದ ಹೆಣ್ಣು ಮಕ್ಕಳಾಗಿರಲಿ, ಈ ರಾಜ್ಯದ ಹೆಣ್ಣು ಮಕ್ಕಳಾಗಲಿ, ಪ್ರತಿಯೊಬ್ಬ ಸ್ತ್ರೀಗೂ ಕೂಡ ಕುಮಾರಸ್ವಾಮಿ ಅವರಾಗಿರಲಿ, ಬಿಜೆಪಿ ನಾಯಕರುಗಳಾಗಿರಲಿ ಬಂದು ಕ್ಷಮೆ ಕೇಳಬೇಕು. ಇವತ್ತಿನ ಹೋರಾಟ ಮತಯಾಚನೆ ಕದ್ದಾಲಿಕೆ ಆಗಿದೆ ಅಂತ, ಅದು ಬೆಂಗಳೂರಲ್ಲಿ ಆಗಿದೆ ಅನ್ನೋದು ಒಂದು ಹೇಳಿಕೆ ಅನ್ನೋದು ದುಷ್ಟಕರ. ಅದು ಹೌದು. ಯಾಕೆಂತಂದರೆ ಈಗ ನೋಡ್ಬೋದು ನೀವೇನೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಈ BJP ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಿದ್ದಾರೆ, IT, ED, CBI, ಈಗ ಕೊನೆಗೆ ಚುನಾವಣಾ ಆಯೋಗವನ್ನು ಕೂಡ ತಮ್ಮ ಕೈಗೊಂಬೆಯಂತೆ ಮಾಡಿಕೊಂಡು ಇವತ್ತು ಅವ್ರ ತಾಳಕ್ಕೆ ತಕ್ಕಂತೆ ಕುಣಿಸ್ಕೊಳ್ತಾ ಇದ್ದಾರೆ. ಈಗ ಲಾಸ್ಟು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಮಹದೇವಪುರ ಏನು ಕಾನ್ಸ್ಟಿಟ್ಯುನ್ಸಿನಲ್ಲಿ ಈ ಥರದ್ದು ವೋಟರ್ IDಗಳು ಮಿಸ್ಯೂಸ್ ಆಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಬಟ್ ಅದ್ರ ಎಫೆಕ್ಟು ನಮಗೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮನ್ಸೂರ್ ಅಲಿ ಖಾನ್ ಅವ್ರು ಏನು ತುಂಬ ಕಡಿಮೆ ಮತಗಳ ಅಂತರದಿಂದ ಅದು ಲಾಸ್ಟ್ ಸ್ಟೇಜಲ್ಲಿ ಸೋಲುವಂಗಾಯಿತು. ಸೊ ಅದು ಎಲ್ಲೋ ಒಂದು ಕಡೆ ಗೊತ್ತಾಗತ್ತಲ್ವಾ, ಇವರು ತನ್ನ ವಶಕ್ಕೆ ಏನೋ ಚುನಾವಣಾ ಆಯೋಗವನ್ನು ತನ್ನ ಕೈಗೊಂಬೆಯಂತೆ ಮಾಡಿಕೊಂಡು ಅವ್ರಿಗೆ ಬೇಕಾದ ರೀತಿಯಲ್ಲಿ ಚುನಾವಣೆಗಳನ್ನು ಎದುರಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈಗ ಭ್ರಷ್ಟಾಚಾರ ಅನ್ನೋದು ಈಗ ನೋಡ್ಬೋದು ನೀವು, ಈಗ ಭಾರತ ಭ್ರಷ್ಟಾಚಾರ ಸಮೀಕ್ಷೆ ಅಂತ ಏನು ಮಾಡಿದ್ದಾರೆ ಅದರ ಟಾಪ್ 10 ಏನಿದೆ ರಾಜ್ಯಗಳು, ಅಲ್ಲಿ ಎಲ್ಲವೂ ಕೂಡ BJPಯವರ ಸರ್ಕಾರವೇ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ರಾಜಸ್ಥಾನ ಆಗಿರಲಿ, ಬಿಹಾರ, ಈಗ 65 ಲಕ್ಷ ಜನ ವೋಟರ್ IDಗಳಿಂದ ಅವ್ರು ಕೈ ಬಿಡುವಂಥದ್ದು ಏನಿತ್ತು. ಈಗ ಯಾಕೆ ಅವರು ಏನೋ ಇಲ್ಲಿ ಸಲ್ಲದ ಊಹಾಪೋಹಗಳು ಅವ್ರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು, ಸತ್ತು ಹೋಗ್ಬಿಟ್ರು. ನೀವು ಹಂಗೆ ತಗೊಳ್ಬೋದು, ಮೀಡಿಯಾದವರು ಕನ್ಸಿಡರ್ ಮಾಡ್ಬೋದು, ನಾವು ಅದನ್ನ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಬಟ್ ಆದರೆ ನಾನು ಹೇಳೋದೇನಂತ ಹೇಳಿದ್ರೆ, ಇವರು ಈಗ ನಿನ್ನೆ ಕೂಡ ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ, ಚುನಾವಣಾ ಆಯೋಗಕ್ಕೆ ವರದಿ ಕೇಳಿದೆ, ಯಾಕೆ ನೀವು 65,000 ವೋಟರ್ಸ್ನ ಕೈ ಬಿಟ್ಟಿದ್ದೀರಾ, ಕರೆಕ್ಟ್ ಮಾಹಿತಿ ಕೊಡಿ ಅಂತ. ಬರೀ ನಾವು ಮಾತ್ರ ಅಥವಾ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಇದನ್ನು ಕೇಳ್ತಾ ಇರತಕ್ಕಂಥದ್ದಲ್ಲ, ಇದು ಈವನ್ ಸುಪ್ರೀಂ ಕೋರ್ಟ್ ಕೂಡ ತರಾಟೆಗೆ ತಗೊಂಡಿದೆ. ಸೊ ಎಲ್ಲ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಒಂದು ಕಗ್ಗೊಲೆ ಅಂತ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಈ ಸೋಮಣ್ಣ ಹೇಳ್ತಾರೆ ಕಾಂಗ್ರೆಸ್ಗೆ 130 ಸೀಟ್ ಹೇಗೆ ಬತ್ತು ಕೇಳಿ ನೋಡಿ ಅಂತಾರೆ, ರಾಹುಲ್ ಗಾಂಧಿಗೆ ಅದೇ ರೀತಿ ಪುಸ್ತಕ ಓದಿ ಅಂತ ಹೇಳ್ತಾರೆ. ಏನು ಈ ಸೋಮಣ್ಣ ಅವರು ಈ ತರ ಮತ ಕದ್ದಾಲಿಕೆ ಆಗಿದೆ ಅಂದ್ರೆ ಇಲ್ಲ ಕಾಂಗ್ರೆಸ್ 130 ಸೀಟ್ ಹೇಗೆ ಬತ್ತು ಕೇಳಿ ಅಲ್ಲ. ಈಗ ನೀವು ಯೋಚನೆ ಮಾಡ್ಬೋದಲ್ಲ, ತುಂಬಾ ತೀರಾ ಕಮ್ಮಿ ಡಿಫ್ರೆನ್ಸ್ ಅಲ್ಲಿ ನಮ್ಮ ಮನ್ಸೂರ್ ಅಲಿ ಖಾನ್ ಅವರು ಸೋತಿರ್ತಕ್ಕಂಥದ್ದು. ಈಗ ನೀವೇ ನೋಡ್ಬೋದು, ಅವ್ರದೇ ಪಕ್ಷದ ನಾಯಕರು ಕೂಡ ಹೊರಗಡೆ ಬಂದು ಅದರ ಅಪೋಸಿಟ್ ಆಗಿ ಮಾತನಾಡ್ತಾ ಇದ್ದಾರೆ ಅಲ್ವಾ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರವರ ಅಭಿಪ್ರಾಯಗಳನ್ನು ಅವ್ರವ್ರು ವ್ಯಕ್ತಪಡಿಸಬಹುದು, ಅವರು ಅದನ್ನು ವ್ಯಕ್ತಪಡಿಸಿದರೆ ಅದನ್ನು ನಾವು ವ್ಯಕ್ತಪಡಿಸ್ತೀವಿ. ಅದಕ್ಕೋಸ್ಕರನೇ ಈ ಥರದ್ದು ನಡೀಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ನಾವು ಇದನ್ನ ಖಂಡಿತವಾಗ್ಲೂ ಹೋರಾಟ ಮಾಡ್ತೀವಿ. ಇದು ಜನತೆ ಮುಂದೆ ಏನು ಎತ್ತ ಅನ್ನೋದು ಸತ್ಯಾಸತ್ಯತೆಗಳು ಬಹಿರಂಗವಾಗಬೇಕು. ಕುಮಾರಸ್ವಾಮಿ ಮುಳ್ಳಿನ ಕೀಳ್ಬೇಕಂತ ಸರ್ ನೋಡಿ, HD ಕುಮಾರಸ್ವಾಮಿ ಅವ್ರ ಬಗ್ಗೆ ನಾನು ಅವ್ರ ಪಕ್ಷದವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಈಗ ರೀಸೆಂಟ್ ಆಗಿ ಒಂದು ಏನು ಸುಪ್ರೀಂ ಕೋರ್ಟ್ ಆದೇಶ ಆಯಿತು, ಯಾರ ಬಗ್ಗೆ, ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ. ಅವ್ರದ್ದೇ ಪಕ್ಷದಲ್ಲಿರ್ತಕ್ಕಂತಹ ಅವರ ಒಂದು ಕುಡಿಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದಿದ್ರೆ ಇವತ್ತು ಆ ರೀತಿ ಆಗ್ತಾ ಇರಲಿಲ್ಲ. ನೀವೇ ನೋಡ್ಬೋದು, 16 ವರ್ಷದ ಹೆಣ್ಣು ಮಗಳಿಂದ ಹಿಡಿದು 60 ವರ್ಷದ ಮಹಿಳೆಯರನ್ನು ಸೇರಿದಂತೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದು ಆತ. ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದು ಅಲ್ಲದೆ ಈ ದೇಶವನ್ನೇ ಬಿಟ್ಟು ಪರಾರಿಯಾಗಿದ್ನು. ಇದು ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಲೈಂಗಿಕ ಪ್ರಕರಣ ಅಂತ ಹೇಳಿ ನಿಮ್ಮದೇ ಮಾಧ್ಯಮಗಳು ಅವರು ವರದಿ ಮಾಡಿದ್ರು. ನಾವು ಅದನ್ನೇ ನೋಡಿದ್ವಿ. ಇವತ್ತೆಲ್ಲೋ ಒಂದು ಕಡೆ ಅವ್ರಿಗೆ ವಿರುದ್ಧವಾಗಿ ಕೋರ್ಟಲ್ಲಿ ತೀರ್ಪಾಗಿದೆ. ಇದು ಇಡೀ ಹೆಣ್ಣು ಮಕ್ಕಳು ಏನು ಈ ದೇಶದ ಹೆಣ್ಣು ಮಕ್ಕಳಾಗಿರಲಿ, ಈ ರಾಜ್ಯದ ಹೆಣ್ಣು ಮಕ್ಕಳಾಗಲಿ, ಪ್ರತಿಯೊಬ್ಬ ಸ್ತ್ರೀಗೂ ಕೂಡ ಕುಮಾರಸ್ವಾಮಿ ಅವರಾಗಿರಲಿ, BJP ನಾಯಕರುಗಳಾಗಿರಲಿ ಬಂದು ಕ್ಷಮೆ ಕೇಳಬೇಕು. ಯಾಕೆ ನಾನು BJP ನಾಯಕರನ್ನ ಇಲ್ಲಿ ಸೇರಿಸ್ಕೊತಿದ್ದೀನಿ ಅಂತಂದರೆ, ಇದೇ ಅಮಿತ್ ಶಾ ಅವರು ಮತ್ತು ಇದೇ ಮೋದಿ ಅವರು ಬಂದು ಅದೇ ಪ್ರಜ್ವಲ್ ರೇವಣ್ಣನವರ ಪರವಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತಯಾಚನೆ ಮಾಡಿದರು. ಇವತ್ತು ಅವ್ರು ಬಂದು ಹೆಣ್ಮಕ್ಳಿಗೆ ಕ್ಷಮೆ ಕೇಳಬೇಕಲ್ಲ. ಇವತ್ತು ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಇಲ್ಲ ಒಂದು ಕಡೆ ಅನಿಸುತ್ತೆ ನೋಡಿ, ಇದು ಅಷ್ಟೇ ಚುನಾವಣಾ ಏನು ಇದನ್ನು ನಾವು ಇವತ್ತೇನು ಪ್ರೊಟೆಸ್ಟ್ ಮಾಡ್ತಿದ್ದೀವಿ, ಇದು ಅಷ್ಟೇ ತನಿಖೆ ಆಗಬೇಕು. ಜನಸಾಮಾನ್ಯರಿಗೆ ನ್ಯಾಯಾಲಯದ ಮೇಲೆ ಮತ್ತು ಒಂದು ಈ ಸಂವಿಧಾನದ ವ್ಯವಸ್ಥೆ ಮೇಲೆ ಯಾವತ್ತೂ ನಂಬಿಕೆ ಕಳ್ಕೋಬಾರ್ದು. ಸೊ ಅದೇ ನಮ್ಮ ಉದ್ದೇಶ, ಮೂಲ ಉದ್ದೇಶ ಕಾಂಗ್ರೆಸ್ ಸಿಗೋದು ಏನಿದೆ ಅಂತ ಹೇಳಿದ್ರೆ ಸಂವಿಧಾನವನ್ನು ನಾವು ಕಾಪಾಡ್ತಕ್ಕಂಥದ್ದು. ಇದೇ ಮೋದಿ ಸಂವಿಧಾನಕ್ಕೆ ತಲೆ ಬಾಗ್ತಾರೆ. ಇದೇ ಮೋದಿ ಈ ಸಲ ಪ್ರಧಾನಿ ಆಗಬೇಕಾದ್ರೆ ಆ ಸಂವಿಧಾನಕ್ಕೆ ಎಲ್ಲೋ ಮೋಸ ಮಾಡ್ದಂಗೆ ಆಗಿಲ್ಲ ಪ್ರಧಾನಿ. ಖಂಡಿತವಾಗ್ಲೂ ಮೋಸ ಮಾಡ್ತಿದ್ದಾರೆ. ಪ್ರತಿ ಹೆಜ್ಜೆಯಲ್ಲೂ, ಪ್ರತಿ ಚುನಾವಣೆಯಲ್ಲೂ ಮೋಸ ಮಾಡ್ಕೊಂಡು ಬರ್ತಿದ್ದಾರೆ. ನೋಡಿ, ಇಲ್ಲಿ
ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಪಹಲ್ಗಾಮ್ ಅಟ್ಯಾಕ್ ಆದಾಗ, ಆಮೇಲೆ ಭದ್ರತಾ ವೈಫಲ್ಯ ಕಾಣ್ತು, ಪ್ರತಿಯೊಂದು ಇದೆ. ಬಟ್ ಆದರೆ ಅವ್ರು ಏನು ಮಾಡ್ತಾರೆ, ಬಿಹಾರ್ ಎಲೆಕ್ಷನ್ ಹೋಗಿ ಈಗೇನು ಪ್ರಚಾರಕ್ಕೆ ನಿಂತ್ಕೋತಾರೆ. ಯಾವತ್ತೂ ಅವ್ರಿಗೆ ಜನಸಾಮಾನ್ಯರ ಬಗ್ಗೆ, ಬಡವ್ರ ಮೇಲೆ ಅಥವಾ ಶೋಷಿತರ ಮೇಲೆ, ಹಿಂದುಳಿದ ವರ್ಗದವ್ರ ಮೇಲೆ, ಅಹಿಂದದವ್ರ ಮೇಲೆ ಯಾವತ್ತೂ ಅವ್ರಿಗೆ ಒಲವಿಲ್ಲ. ಅವರು ಬರೀ ಶ್ರೀಮಂತರನ್ನ ನೋಡಿಕೊಂಡು, ಏನೋ ಅದಾನಿ ಅಂಬಾನಿ ಇಂಥವ್ರನ್ನ ನೋಡಿಕೊಂಡು ಅಂಥವ್ರ ಬೆಳವಣಿಗೆಗೆ ಮಾತ್ರ ಶ್ರಮಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಎಲ್ಲರೂ ಇವತ್ತು ಏನು ಈ ಸಂವಿಧಾನದ ವಿರುದ್ಧವಾದಂಥ ಏನು ಇವತ್ತು ವ್ಯವಸ್ಥೆ ಮಾರ್ಪಾಡಾಗಿದೆ, ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಮೇಡಮ್ ನಿನ್ನೆ 40 ಲಕ್ಷ ಕೊಟ್ಟರೆ ನಿಮಗೆ ಸರ್ಕಾರಿ ಡ್ರೈವರ್ ಕೆಲಸ ಕೊಡ್ತೀನಿ ಅಂತ ಒಬ್ಬ ಮೋಸ ಮಾಡಿ ಸಂಸದರ ಆತ್ಮಹತ್ಯೆ ಆಗಿದೆ. ಹೌದು ಸರ್, ನಿಮಗೆ ಗೊತ್ತು ಅಲ್ಲಲ್ಲ, ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತಿದೆ. ಕೋವಿಡ್ ಹಗರಣದಲ್ಲಿ ಇಡೀ ಎಷ್ಟು ದೊಡ್ಡ ಹಗರಣಗಳು ಮಾಡಿದ್ದಾರೆ, ಅದು ತನಿಖೆ ಆಗಬೇಕು. ಮುಂದಿನ ದಿನಗಳಲ್ಲಿ ಅದು ಹೊರಗಡೆ ಬರಬೇಕು. ಇವತ್ತು ಅದ್ರ ವಿರುದ್ಧನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ಸೋಮಯಾರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಡೆತ್ ನೋಟ್ ಬರೆದಿಟ್ಟಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ಬಿಟ್ಟಿಲ್ಲ ಇವರು. ಇವತ್ತು ನಾವು ಒತ್ತಾಯ ಮಾಡ್ತೀವಿ, ಸುಧಾಕರ್ ಅವರು ಸಂಸದರ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು. ಬಿಜೆಪಿ ಅವರು ಅವರನ್ನ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ. ನಾವು ಇದ್ರ ಬಗ್ಗೆ ಅತ್ಯಂತ ತೀವ್ರವಾಗಿ ಕಠಿಣವಾದ ಹೋರಾಟಗಳನ್ನ ಮಾಡ್ತೀವಿ. ಮೇಡಮ್, ನಿಮ್ಮದೇ ಪಕ್ಷದಲ್ಲಿ ದಲಿತ ಸಿಎಂ ಕೂಗ್ ಬರ್ತಾ ಇದೆ, ಬಿಜೆಪಿ ದಲಿತ ರಾಜ್ಯಾಧ್ಯಕ್ಷ ಮಾಡ್ತಾರಾ? ಸರ್, ನಾವು ದಲಿತರನ್ನ ಕರ್ಕೊಂಡೋಗಿ ಎಲ್ಲಿ ಕೂರಿಸಿದೀವಿ ಅನ್ನೋದು ಅದು ಜಗತ್ ಜಾಹಿರು. ಅದೇ ಬಿಜೆಪಿ ಅವ್ರಿಗೆ ನಾನು ಒಂದು ನೇರವಾಗಿ ಸವಾಲು ಹಾಕ್ತೀನಿ, ಅವ್ರಿಗೇನಾದ್ರೂ ದಲಿತರ ಮೇಲೆ ಅಷ್ಟೊಂದು ಬಲವಿದ್ರೆ ಈಗ ರಾಜ್ಯಾಧ್ಯಕ್ಷರನ್ನ ದಲಿತರನ್ನೇ ಘೋಷಿಸ್ಲಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.